ಸ್ಟೇಟ್ಮೆಂಟ್ನಿಂದ ಡಿ.ಕೆ ಶಿವಕುಮಾರ್ ಅವರ ಟೀಮ್ ತಂಡ ಹೊಡೆದೋಗ್ಬಿಟ್ಟಿದೆ. ಯತೀಂದ್ರ ಅವರ ವಿರುದ್ಧ ಡಿ.ಕೆ ಶಿವಕುಮಾರ್ ಅವರ ಬಣ ಮುಗಿ ಬೀಳ್ತಾ ಇದೆ. ಯತೀಂದ್ರ ಅವರದ್ದು ಎಳಸು ಸ್ಟೇಟ್ಮೆಂಟ್, ಎಳಸು ಹೇಳಿಕೆ ಅವ್ರದ್ದು. ಯತೀಂದ್ರ ಅವರ ಹೇಳಿಕೆಯಿಂದ ಡಿ.ಕೆ ಶಿವಕುಮಾರ್ ಅವರ ಬಣ ಒಂದ್ ರೀತಿ ತಂಡ ಹೊಡೆದಿದೆ. ಸಿಎಂ ಮಗನಾಗಿ ಈ ರೀತಿ ಮಾತಾಡಕ್ ಹೋಗ್ಬಾರ್ದು. ಇದಕ್ಕೆಲ್ಲ ಉತ್ತರ ಏನಪ್ಪಾ ಅಂದ್ರೆ ನಮ್ಮ ಸೈಲೆನ್ಸೇ ಉತ್ತರ, ನನ್ನ ಮೌನವೇ ಉತ್ತರ. ಹೀಗಂತ ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ತಿರುಗೇಟ್ ಕೊಟ್ಟಿದ್ದಾರೆ. ಅವರು ದೊಡ್ಡ ಮನೆತನದಲ್ಲಿ ಬೆಳೆದಿರೋರು, ತಾವಾಗಿ ಕೆಳಗೆ ಬೀಳುವಂತಹ ಕೆಲಸವನ್ನ ಮಾಡಕ್ ಹೋಗ್ಬಾರ್ದು. ನಿಮ್ಮ ಮಾತಲ್ಲಿ ಶಕ್ತಿ ಇರಬೇಕು ಅಂತ ಇಕ್ಬಾಲ್ ಹುಸೇನ್ ಅವರ ಕಾಲೆಳೆಯುವ ಪ್ರಯತ್ನವನ್ನ ಮಾಡಿದ್ದಾರೆ, ಟೀಕೆ ಮಾಡಿದ್ದಾರೆ. ಶಕ್ತಿ ಇರಬೇಕು ಅಂದ್ರೆ ಅಷ್ಟು ದೊಡ್ಡ ಮನೆತನದಲ್ಲಿದ್ದೀರಿ, ನಿಮ್ಮ ತಂದೆ ಸಿಎಂ ಇದ್ದಾರೆ, ಒಂದು ತೂಕವಾದ ಮಾತಾಡಬೇಕು, ಮಾತಾಡಿದ್ರೆ ಒಂದು ಅರ್ಥ ಇರಬೇಕು. ಅದರಲ್ಲಿ ಎಳಸು ಸ್ಟೇಟ್ಮೆಂಟ್ ಎಲ್ಲ ಕೊಡಕ್ಕೆ ಹೋಗ್ಬಿಡಿ, ಯಾವುದೇ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಜೊತೆಗೆ ಬೇರೆಯವ್ರಿಗೆಲ್ಲ ನೋಟಿಸ್ ಕೊಡ್ತಾ ಇದ್ರಲ್ಲ, ಇವ್ರಿಗೂ ಕೊಡ್ತಾರ ಅಂತ ಕೇಳಿದಕ್ಕೆ ನೋಟಿಸ್ ಬಗ್ಗೆ ನಾನು ಮಾತಾಡಲ್ಲ, ಅವ್ರು ತಿದ್ಕೊಳ್ಬೋದು ಅಂತ ಇದಕ್ಕೆ ಇಕ್ಬಾಲ್ ಹುಸೇನ್ ಮಾತಾಡಿದ್ದಾರೆ. ಸಿದ್ದರಾಮಯ್ಯನ ನಂತರ ಸರ್ ಆ ನಾಯಕತ್ವವನ್ನು ನಡೆಸ್ಕೊಳ್ಳುವಂತ ಅಂದ್ರೆ ಆ ಶಕ್ತಿ ಅದೇ ಇದು ಯಾವ ರೀತಿ ಗೊಂದಲ ಸೃಷ್ಟಿ ಆಗ್ತಾ ಇಲ್ವಾ ಅಂತ ಹೇಳಿ ಸರ್. ನೋಡಿ, ನನ್ನ ಮೌನನೇ ಅದಕ್ಕೆ ಉತ್ತರ. ನನ್ನ ಮೌನನೇ ಅದಕ್ಕೆ ಉತ್ತರ. ಪ್ರಾಯಶಃ ಡಾಕ್ಟರ್ ಯತೀಂದ್ರ ಅವರು ಈ ರೀತಿ ಹೇಳಿಕೆಗಳನ್ನು ಕೊಡಬೇಡ್ದು. ಒಂದು ದೊಡ್ಡ ಸ್ಥಾನದಲ್ಲಿ ತಾವೆಲ್ಲರೂ ಕೂಡ, ಒಂದು ದೊಡ್ಡ ಮಂತನದಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ. ತಾವಾಗಿ ತಾವು ಕೆಳಗಡೆ ಬೀಳೋದು ನಮಗೆಲ್ಲ ಇಷ್ಟ ಇಲ್ಲ. ಒಂದು ಗೌರವಿತವಾಗಿ ತಾವೆಲ್ಲರೂ ಕೂಡ ಹೇಳಿಕೆಯನ್ನು ಕೊಡೋ ಸಂದರ್ಭದಲ್ಲಿ ತಾವು ಹೇಳಬೇಕು. ಇದು ಒಂದು ರೀತಿ ಏನು ಹೇಳ್ತಾರೆ, ಎಳಸು ಅಂತ ಹೇಳ್ತಾರಲ್ಲ, ಆ ರೀತಿ ಸ್ಟೇಟ್ಮೆಂಟ್ ಇದು. ನಿಮ್ಮ ಮಾತಲ್ಲಿ ಬಲ್ಕೆ ಇರಲಿ, ನಿಮ್ಮ ಮಾತಲ್ಲಿ ಶಕ್ತಿ ಇರಲಿ. ಸೊ ನಮ್ಮಲ್ಲಿ ಗೊಂದಲ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ನಮ್ಮ ನಾಯಕರಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೆ, ತೀರ್ಮಾನ ತಗೊಳ್ತಾರೆ. ನೀವೆಲ್ಲ ಮಾತಾಡೋ ಮಟ್ಟಕ್ಕೆಲ್ಲ ತಾವೆಲ್ಲರೂ ಕೂಡ ಹೋಗ್ಬೇಡ್ದು ಅಂತ ನಾನು ಚೌಕಟ್ಟು ಶಿಸ್ತು ಅವ್ರಿಗೆ ಅನ್ವಯಿಸಲ್ವಾ ಸರ್? ಅಂದ್ರೆ ನಿಮಗೆಲ್ಲ ನೋಟಿಸ್ ಕೊಡ್ತಾರೆ ಕೆಪಿಸಿಸಿಯಿಂದ. ಅಂದ್ರೆ ಸಿದ್ದರಾಮಯ್ಯನವ್ರ ಮಗ ಯಾವ್ದು ರೀತಿ ಸ್ಟೇಟ್ಮೆಂಟ್ ಕೊಟ್ಟರು ಅವ್ರು ಏನೋ ಹೇಳ್ತಾರೆ, ಕ್ರಮ ಇಲ್ಲ ಅಂತ ಹೇಳಿ. ನಾನು ಮಾಡಿದ್ರೆ ಬಲಾತ್ಕಾರ, ಬೇರೆಯವ್ರು ಮಾಡಿದ್ರೆ ಚಮತ್ಕಾರ ಅಂತ ಹೇಳ್ತಾರೆ. ಹಂಗೆ ನಾವೆಲ್ಲ ಯಾಕೆ ಹೇಳಬೇಡ್ದು, ಅವ್ರು ತಿದ್ಕೋತಾರೆ.